ನಿನ್ನೆ ಅಷ್ಟೇ ಬೆಂಗಳೂರಲ್ಲಿ ATMಗೆ ಹಣ ತುಂಬಕ್ಕೆ ಅಂತ ಹೋಗ್ತಾ ಇದ್ದಂತಹ ವ್ಯಾನನ್ನು ದರೋಡೆಕೋರರು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವರು ತಮಿಳುನಾಡು ಕಡೆ ಹೋಗ್ಬಿಟ್ರು ಅಂತ ಕೆಲವರು, ಈಗೆಲ್ಲೋ ತಿರುಪತಿ ಬಳಿಯಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ. ಒಂದಿಬ್ಬರು ಶಂಕಿತರಂತೆ ಸಿಕ್ಕಿದ್ದಾರೆ ಅಂತ. ಅವರು ನಿಜವಾದ ದರೋಡೆಕೋರರ ಅಲ್ವಾ, ಕೆಲವು ವಶಕ್ಕೆ ಪಡ್ಕೊಳ್ತಾರೆ, ಅನುಮಾನ ಇದ್ದರೆ ಆಮೇಲೆ ಬಿಟ್ಟಬೇಕಾದ್ರೂ ಕಳಿಸ್ತಾರೆ. ಇವನಿಗೂ ಇದಕ್ಕೂ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇಲ್ಲ ಅಂತಾಗ ಬಿಟ್ಟಬೇಕಾದ್ರೂ ಅವ್ರು ಕಳಿಸಬಹುದಾಗತ್ತೆ. ಒಂಥರ ಕಾಮನ್ ಆಗಿಬಿಡ್ತಾ ಇದೆಯಾ ಕರ್ನಾಟಕದಲ್ಲಿ ಈ ಥರದ್ದು ದರೋಡೆಗಳು ಅಂತ ಕೂಡ ಚೆಕ್ ಮಾಡುವಂತಹ ಒಂದು ಸಮಯ ಇದು. ಹಾಡು ಹಗಲೇ ಮಠ ಮಧ್ಯಾಹ್ನ ಈ ಥರ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಇವರಿಗೆ ಖಾಕಿ ಭಯ ಇಲ್ಲ ಅಂತ. ಖಾಕಿ ಭಯ ಹೊರಟು ಹೋಗ್ಬಿಟ್ಟಿದ್ಯಾ? ಶಿಕ್ಷೆಗೂ ಹೆದರಲ್ವಾ ಇವರು? ಆಫ್ಟರ್ ಆಲ್ ಒಂದು ರಾಬರಿ ಮಾಡಿಬಿಟ್ರೆ, ಒಂದು ಚೀಟಿಂಗ್ ಮಾಡಿಬಿಟ್ರೆ, ಮೋಸ ಮಾಡಿಬಿಟ್ರೆ ನಮ್ಮ ಕಾನೂನಲ್ಲಿ ಏನು ಮಹಾಶಿಕ್ಷೆ ಇದೆ ತಿಳ್ಕೊಳ್ಬೇಕಾಗ್ತಿದೆ ಎಲ್ಲರೂ ಕೂಡ. ಇದು ಇಂಥ ಒಂದು ವಿಚಾರಗಳಲ್ಲಿ ಶಿಕ್ಷೆ ಭಯ ಇಲ್ಲ. ಪರಪ್ಪನ ಅಗ್ರಹಾರ ನೋಡಿದ್ರೆ, ಪರಪ್ಪನ ಅಗ್ರಹಾರದ ಒಳಗಡೆ ನೋಡಿಬಿಟ್ರೆ ಆ ಘೋರ ದೃಶ್ಯಗಳನ್ನು, ಪಾರ್ಟಿ ಮಾಡಿಕೊಂಡು, ಮದ್ಯ ಸೇವಿಸ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಮೊಬೈಲ್ ಫೋನ್ ಇಟ್ಕೊಂಡು, ಟಿ ವಿ ಇಟ್ಕೊಂಡು ಆರಾಮಾಗಿದ್ದಾಗ ಯಾಕೆ ಭಯ ಬರುತ್ತೆ? ಈ ಥರ ತಪ್ಪು ಮಾಡೋದು ಸಿಕ್ಕಾಕೊಂಡ್ರೆ ನಾನು ಸುಮ್ಮನೆ ಬಿಡಲ್ಲಪ್ಪ ಅಂತ ಇದ್ದಾಗ ಆ ತಪ್ಪು ಮಾಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡ್ತಾರೆ. ಇಲ್ಲಿ ಆ ಥರ ಸನ್ನಿವೇಶ ಕಾಣಿಸ್ತಾ ಇಲ್ವಲ್ಲ. ಇಂಥ ವಿಚಾರಗಳಲ್ಲಿ ಪೊಲೀಸರು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಬೇಕಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಇನ್ನು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದೇ ಸಂಸ್ಥೆ 9 ಬಾರಿ ದರೋಡೆ ಆಗೋದು ಅಂದರೆ ಏನು? ಒಂದೇ ಸಂಸ್ಥೆ ರೀ 9 ಬಾರಿ ದರೋಡೆ ಆಗಿರೋದು. ಬೆಚ್ಚಿ ಬೀಳಿಸಿದೆ ಡೈರಿ ಸರ್ಕಲ್ ಬಳಿಯ 7,11,00,000 ರಾಬರಿ ಪ್ರಕರಣ. 7 ನಿಮಿಷ 7 ದರೋಡೆಕೋರರು 7,11,00,000 ರೂಪಾಯಿ ಲೂಟಿ. CMS ಸಂಸ್ಥೆಯ ಹಣೆ ಬರಹ ಇದು ಮೊದಲನೇದಾ? CMS ಅಂತ ಕರಿತಿರ್ತೀವಲ್ವ, ಏನು ಆ ವ್ಯಾನ್ಗಳ ಮೇಲೆ CMS ಅಂತ ಬರೆದಿರ್ತಾರಲ್ವ, ಈ ಸಂಸ್ಥೆಯ ವಾಹನ. ಆಯ್ತಪ್ಪ, ಏನೋ ಒಮ್ಮೆ ಆಗಬಹುದು ಅಚಾತುರ್ಯ, ಯಾರೋ ಬಂದು ಲೂಟಿ ಮಾಡ್ಕೊಂಡು ಹೋಗಬಹುದು ಅಂದರೆ ಟೈಮ್ ಆ್ಯಂಡ್ ಅಗೈನ್ ಮತ್ತೆ ಈ ಸಂಸ್ಥೆಯ ವಾಹನದಲ್ಲಿ ಈ ಥರದ ಘಟನೆಗಳು ಯಾಕೆ ನಡೀತಾ ಇದೆ? ಸರಣಿಗಟ್ಟಲೆ ನಡೆದಿದೆ ಇಂಥ ಒಂದು ಘಟನೆಗಳು. CMS ಸಿಬ್ಬಂದಿ ಬೆಂಬಲ ಕೊಟ್ಟುಬಿಟ್ಟಿದ್ದಾರಾ, ನಿರ್ಲಕ್ಷ್ಯ ಮಾಡಿ ಈ ಥರದ್ದಾಗಿದೆಯಾ ಗೊತ್ತಿಲ್ಲ. 9 ಬಾರಿ ಲೂಟಿಯಾಗಿದೆ ಇಲ್ಲಿ. ಕೇವಲ CMS ಒಂದೇ ಸಂಸ್ಥೆ ಮೇಲೆ 9 ಪ್ರಕರಣ ದಾಖಲಾಗುತ್ತೆ. ಈ ಮುಂಚೆ ಕೂಡ ಹಣ ಸಾಗಾಟ ಮಾಡಬೇಕಾದ್ರೆ ರಾಬರಿಗಳು ನಡೆದಿವೆ. ಬೆಂಗಳೂರಲ್ಲಿ CMSನಿಂದ ಸಾಗಾಟ ಆಗ್ತಿದ್ದಂತಹ ಕೋಟಿ ಲೂಟಿಯಾಗಿರೋದಲ್ಲಿ ಅಶೋಕ್ ನಗರ, ಮಡಿವಾಳ ಸೇರಿದಂತೆ ಹಲವು ಕಡೆ ರಾಬರಿ ಆಗಿತ್ತು. ಹಣ ಕದ್ದು ಪರಾರಿಯಾಗೋದು, ವಾಹನ ಸಮೇತ ರಾಬರಿ ಮಾಡೋದು ನಡೆದೇ ಇದೆ ಇಲ್ಲಿ. CMS ಸಿಬ್ಬಂದಿ ಕೋಟಿ ಸಾಗಿಸುವ ವೇಳೆನೇ ನಡೆದಿರ್ತಕ್ಕಂಥ ರಾಬರಿಗಳಿವೆಲ್ಲವೂ ಕೂಡ. ಸಿಬ್ಬಂದಿ ಕೈವಾಡ ಇದೆಯಾ? ಹಾಗಾದರೆ ಕೆಲವರು ಅರೆಸ್ಟು ಕೂಡ ಆಗಿದ್ದರು. ನಿನ್ನೆ ಅಶೋಕ ಪಿಲ್ಲರ್ ಬಳಿಯಲ್ಲಾಗಿರ್ತಕ್ಕಂತಹ ರಾಬರಿ 9ನೇ ಕೇಸ್ ಆಗುತ್ತೆ. ಈ ಕೇಸಲ್ಲೂ CMS ಸಿಬ್ಬಂದಿ ಕೈವಾಡ ಇರಬಹುದು ಅಂತ ಒಂದು ಕಡೆ ಶಂಕೆ ಮಾಡ್ತಾ ಇದ್ದಾರೆ. 7 ಕೋಟಿ ರಾಬರಿ ಪ್ಲಾನ್. ಮಧ್ಯಾಹ್ನ 12:24 JP ನಗರದಿಂದ ATMನ ಈ CMS ವಾಹನ ಹೊರಡುತ್ತೆ. 12:40 ಅಶೋಕ ಪಿಲ್ಲರ್ ಬಳಿಯಲ್ಲಿ ದರೋಡೆಕೋರರ ಕಾರ್ ಕಾಣಿಸುತ್ತೆ. ಮಧ್ಯಾಹ್ನ 12:43 ಸಿದ್ದಾಪುರ ಬಳಿಯಲ್ಲಿ CMS ವಾಹನ ಅಡ್ಡಗಟ್ತಾರೆ ಇನೋವಾದಲ್ಲಿ. 12:50 RBIನವರು ಅಂತ ಹೇಳ್ತಾರೆ, ಅವ್ರಿಗೆ ಹೈಜಾಕ್ ಮಾಡ್ತಾರೆ ವಾಹನವನ್ನು. 12:55 ನಿಮ್ಮ ಹ್ಯಾನ್ಸ್ ಆಸ್ಪತ್ರೆ ಬಳಿ ಗನ್ಮನ್ ಕೆಳಗಡೆ ಇಳಿಸ್ಬಿಡ್ತಾರೆ. ಮಧ್ಯಾಹ್ನ 1 ಗಂಟೆ ಡೈರಿ ಸರ್ಕಲ್ ಬಳಿಯಲ್ಲಿ 7,11,00,000 ಅವ್ರ ಕಾರಿಗೆ ಶಿಫ್ಟ್ ಆಗುತ್ತೆ. 1:10 ಇನೋವಾ ಕಾರಲ್ಲಿ ದರೋಡೆಕೋರರು ಪರಾರಿಯಾಗಿಬಿಡ್ತಾರೆ. ಸೊ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಷ್ಟೊಂದು ಈಸಿ ಆಗಿಬಿಟ್ರೆ ಗತಿ ಏನು ಇಷ್ಟೊಂದು ಈಸಿ ಆಗಿಬಿಟ್ರೆ ಅಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಡಿಬೇಟಲ್ಲಿ ಚಲಪತಿ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಚಲಪತಿ ಸರ್ ತಮಗೆ ಒಂದು ಡಿಬೇಟ್ಗೆ. ಸಂಕೇತ್ ಏಣಿಗೆ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಏಣಿಗೆ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ದರೋಡೆಗೆ ಒಳಗಾಗಿದ್ದಂಥ ವ್ಯಕ್ತಿಯೊಬ್ಬರು, ಅಂದರೆ ಈ ಕೇಸ್ಗೆಲ್ಲ ಹಲವಾರು ವರ್ಷಗಳ ಹಿಂದೆ ಸಾಗರ್ ಅಂತ ಹೇಳಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಸಾಗರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಫೈನ್. ನಾನು ಮೊದಲಿಗೆ ಇಲ್ಲಿ ನನ್ನ ಚಲಪತಿ ಸರ್ ಕೇಳಿಬಿಟ್ಟು, ಚಲಪತಿ ಸರ್ ಈಗ 9ನೇ ಬಾರಿ ಈ ಥರ ATMಗೆ ಹಣ ತುಂಬುವಂಥ ವಾಹನ ಅಂತೆ ದರೋಡೆ ಆಯ್ತಂತೆ ಅಂತ ಕೇಳ್ತಾ ಇದ್ದರೆ ಯಾಕೆ ಇಷ್ಟೊಂದು ಬಾರಿ ಆಗುತ್ತೆ? ಇಷ್ಟೊಂದು ಈಸಿನಾ ಕಾನೂನು ಅಂತ ಹೇಳಿದ್ರೆ, ಅಥವಾ ಪೊಲೀಸ್ ಅಂತ ಹೇಳಿದ್ರೆ ಇವಾಗ ದರೋಡೆ ಮಾಡೋರಿಗೆ? ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಏನಾಗಿದೆ, ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಲೂಪೋಲ್ಸ್ ಇದೆ ಅನ್ನೋದು ಸ್ಪಷ್ಟವಾಗಿ ಎತ್ತಿ ಕಾಣುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ಎಸ್ಪೆಷಲಿ ಈಗ ನೋಡಿ, ಈ ಇಡೀ ಕರ್ನಾಟಕದ ATM ಸರಿಸುಮಾರು ಒಂದು 2,500 ATMs ಇರ್ಬೋದು ಕರ್ನಾಟಕದಲ್ಲಿ. ಆಲ್ ಇಂಡಿಯಾ ತಗೊಂಡ್ರೆ ಇಟ್ ಈಸ್ ಆಲ್ಮೋಸ್ಟ್ 2.5 lakhs ಇದೆ. ಅದು ಈಗ ಮನಿ ಟ್ರಾನ್ಸಾಕ್ಷನ್ನಲ್ಲಿ ಆನ್ಲೈನ್ ಪೇಮೆಂಟ್ ಆಗೋದ್ರಿಂದ ಈಗ 2,15,000 ಆಗಿದೆ. ಕರ್ನಾಟಕದಲ್ಲಿ ಸರಿಸುಮಾರು ಒಂದು 2,000-2,500 ATMs ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ.
ಈಗ ಪೊಲೀಸ್ ಸ್ಟೇಷನ್ ಲೆಕ್ಕ ಹಾಕಿದ್ರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಇಡೀ ಕರ್ನಾಟಕದಲ್ಲಿ ಲೆಸ್ ದೆನ್ 1000 ಪೊಲೀಸ್ ಸ್ಟೇಷನ್ ಇದೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಒಂದು ಕಂಟ್ರೋಲ್ ರೂಮ್ ಮೇಂಟೈನ್ ಮಾಡಿದ್ದೀವಿ. ಓಕೆ. ಒಂದು ವೈರ್ಲೆಸ್ ಸಿಸ್ಟಮ್ ಕೊಟ್ಟಿದ್ದೀವಿ. ಆ ವೈರ್ಲೆಸ್ಸಲ್ಲಿ ಎಲ್ಲಿ ಏನೇ ಆದ್ರೂ ಇಮ್ಮಿಡಿಯೇಟಾಗಿ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಇದು ಇಷ್ಟು ಕೋಟ್ಯಾಂತರ ಹಣನ ಇವರು ಸಾಗಾಣಿಕೆ ಮಾಡುವಾಗ ಇವರು ಆ ಒಂದು ವ್ಯವಸ್ಥೆನ ಅಳವಡಿಸ್ಕೋಬೇಕು ತಾನೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಒಂದೊಂದು ಇದನ್ನು ಏನು ಒಂದು ಕಂಟ್ರೋಲ್ ರೂಮ್ ಅಂತ ಮೇಂಟೈನ್ ಮಾಡಿ ಆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಟ್ಟು ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ, ಹಿಂಗೆ ಆಗ್ತಾ ಇದೆ, ಹಿಂಗೆ ಇಷ್ಟು ಗಂಟೆಗೆ ಇಷ್ಟು ಕಡೆ ರೀಚ್ ಮಾಡಿದ್ದೀವಿ, ಇದು ಫಿಲಪ್ ಆಗ್ತಾ ಇದೆ, ಫಿಲಪ್ ಆಗಿ ಮುಗಿಸ್ಕೊಂಡು ನಾವು ಇಂಥ ಕಡೆಗೆ ಹೊರಡ್ತಾ ಇದ್ದೀವಿ ಅಂತ ಒಂದು ಕಂಟ್ರೋಲ್ ರೂಮ್ಗೆ ಮೆಸೇಜ್ ಆಗಿದ್ದಿದ್ರೆ ಈ ಒಂದು ಪ್ರಕರಣ ನಡೀತಾನೆ ಇರಲಿಲ್ಲ. ಇದು ಯಾಕೆ ಇವರಿಗೆ ಈ ಒಂದು RBIನವ್ರಿಗಾಗಲಿ ಅದು ದೇ ಶುಡ್ ಹ್ಯಾವ್ ಮೇಡ್ ಇಟ್ ಆಸ್ ಅ ಮ್ಯಾಂಡೇಟ್ರಿ. RBIನವರು ಈ ಥರದ್ದು ಮಾಡಿ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲಿ ಲೂಪೋಲ್ಸ್ನ ಮುಚ್ಚಬೇಕಾಗುತ್ತೋ ಅದನ್ನು ನಾವು ಮಾಡೋದಕ್ಕೆ, ಆ ಪ್ಲಕ್ ಮಾಡೋದಕ್ಕೆ, ಅದನ್ನು ಬಂದ್ ಮಾಡೋದಕ್ಕೆ ನಾವು ಅವಕಾಶ ತಗೋಬೇಕು. ಆಮೇಲೆ ನಮ್ಮ ಕಾನೂನಲ್ಲಿ ಈ ನೋಡಿ, ಈಗ ನಾವು ಅರೆಸ್ಟ್ ಮಾಡಿ ಈ ನಾವು ಕೋರ್ಟ್ಗೆ ಅಥವಾ ಜೈಲಿಗೆ ಕಳಿಸಿದ್ರು ಅವನು ಸಾಫ್ ಸೀದಾ ಒಳ್ಳೆ ಲಾಯರ್ಗೆ ಇದೇ ದುಡ್ಡನ್ನೇ ಕೊಡ್ತಾನೆ. ಯಾರಿಗೋ ಒಳ್ಳೆ ಹೈ ಎಂಡ್ ಅಡ್ವೊಕೇಟ್ಸ್ ಎಲ್ಲರೂ ಕ್ಯೂ ನಿಂತಿರ್ತಾರೆ, ಅವ್ರಿಗೆ ಅವರು ಬೇಲ್ ಕೊಡಿಸ್ತಾರೆ. ಕೇಸ್ನಲ್ಲಿ ಇವನು ಅಲ್ಲೇ ಇಲ್ಲ ಅನ್ನೋ ಮಟ್ಟಕ್ಕೆ ಪ್ರೂವ್ ಮಾಡ್ತಾರೆ. ಇದೆಲ್ಲ ಪೊಲೀಸವರು ಸೇರಿದವರೇ ಮಾಡಿದ್ದು, ಇದು ಸುಮ್ಮನೆ ನಮ್ಮ ತಲೆ ಮೇಲೆ ಹಾಕ್ಬಿಟ್ರು, ನಾವು ಇನ್ನೋಸೆಂಟ್ಸು ಅನ್ನೋ ಮಟ್ಟಕ್ಕೆ ಅವರು ಕೋರ್ಟ್ಗಳಲ್ಲಿ ವಾದ ಮಾಡ್ತಾರೆ. ಪೊಲೀಸರು ಏನು ಮಾಡ್ತಿರ್ತಾರಾಗ ಅದನ್ನೇ ಹೇಳ್ತಾ ಇರೋದು. ಈಗ ಈ ಕಾನೂನಿನಲ್ಲಿ ಬಲ ತುಂಬುವಂಥ ಪರಿಸ್ಥಿತಿ ಆಗಬೇಕು. ಈಗ ನೋಡಿ, ಒಬ್ಬ ಅಪರಾಧಿನ ತಗೊಂಬಂದರೆ ಈ ವಿಷಯದಲ್ಲಿ ನಾನು TVಯವರಿಗೆ ಮನವಿ ಮಾಡ್ಕೊಳ್ಳೋದು ಅಷ್ಟೇ, ನೀವು ಎಲ್ಲನೂ ಪ್ರಚಾರ ಮಾಡಿ, ಇನ್ವೆಸ್ಟಿಗೇಷನ್ ಪಾರ್ಟ್ ಮಾತ್ರ ಪ್ರಚಾರ. ಸರ್, ಈಗ ನಾವು ನೋಡಿ ಸರ್, ಈಗ ನಾನು ದೂರ್ತಾ ಇಲ್ಲ, ನನ್ನ ಮನವಿ ಇದು. ಆಯ್ತು ಸರ್, ಅಗ್ರಿ, ನಿಮ್ಮ ಮನವಿ ನಾನು ಸ್ವೀಕರಿಸ್ತೇನೆ. ನಮಗೆ ಲಿಮಿಟೆಡ್ ಟೈಮ್ ಇಂಥ ಕೇಸ್ಗಳಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಇದನ್ನು ಗಮನಿಸ್ತಿರ್ತೀವಿ. ನಮ್ಮಲ್ಲಿ 2 ಕಾಳಜಿ ಇರುತ್ತೆ ಸರ್. ಒಂದು, ಸಾರ್ವಜನಿಕರ ಹಣ, ಅದು ಸಾರ್ವಜನಿಕರ ಒಂದು. ಎರಡನೆಯದು, ನಾವೀಗ ಇಂಥವ್ನು ಹಿಡಿದಿದ್ದಾರೆ, ಇಂಥವನ ಹೆಸರು ಇಷ್ಟು ಉದ್ದ ಇದ್ದ, ಇಷ್ಟು ಅಗಲ ಇದ್ದಾನೆ, ಅವನು ಇಂಥ ಭಾಷೆ ಮಾತಾಡ್ತಾ ಇದ್ದಾನೆ, ಇದು ನಾವು ಇಲ್ಲಿವ್ರಿಗೇನು ಇಬ್ಬರು ಶಂಕಿತರನ್ನು ವಶಕ್ಕೆ ಪಡ್ಕೊಂಡಿದ್ದಾರಂತೆ, ವಿಚಾರಣೆ ಮಾಡ್ತಿದ್ದಾರಂತೆ. ನನಗೆ ಗೊತ್ತು, ಇಲ್ಲಿ ಎನ್ಕ್ವೈರಿ ಸ್ಟೇಜ್ ಅಂತ ಹೋದಾಗ ಎಲ್ಲರೂ ತೊಗೊಂಡು ಹಿಡ್ಕೊಂಡ ತಕ್ಷಣ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ಬಿಡೋಕ್ಕಾಗಲ್ಲ. ಗೊತ್ತು, ಸಸ್ಪಿಷಿಯಸ್ ಅಂದರೆ ಅನುಮಾನ ಬಂದ ಕಡೆಯಲ್ಲಿ ಅವ್ರು ತನಿಖೆ ಮಾಡ್ತಿರ್ತಾರೆ ಅಂತೇಳಿ. ಸಾಗರ್